ಸಿಎ ಏನ್ ಹೇಳುತ್ತೆ? ಹಿಂದೂಸು ಜೈನರು ಈ ತರದ್ ಬಿಟ್ರೆ ಮುಸ್ಲಿಮರಿಗೆ ಇಲ್ಲ, ಬೇರೆ ಧರ್ಮದವ್ರು ಇಲ್ಲ. ಬೇರೆ ದೇಶಗಳಲ್ಲಿರುವ ಧರ್ಮ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಅದು ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ನೇಪಾಳ ಭಾರತದ ಸಂವಿಧಾನದಲ್ಲಿ ಧರ್ಮದ ಉಲ್ಲೇಖ ಬರಬಾರ್ದು. ಧರ್ಮದ ಉಲ್ಲೇಖ ಬರಬಾರ್ದ್ರೆ ಈ ದೇಶದ ಸಂಬಂಧಪಟ್ಟಿದೆ ಅಲ್ಲ ಅದು. ಇದೇ ರೀ ಅದ್ರಲ್ಲಿ ಇಲ್ಲ ಸರ್, ಇಲ್ಲ. ನಾನು ಪ್ರೂವ್ ಮಾಡಬಲ್ಲೆ, ನಾನು ಪ್ರೂವ್ ಮಾಡಿ. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಈ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಎಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಇದ್ದಾರೋ ಆ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರು ಅದ್ರಲ್ಲಿ ಯಾರ್ಯಾರು ಬರ್ತಾರೆ? ಇವ್ರು ಮೆನ್ಷನ್ ಮಾಡಿರೋ ಕಂಟ್ರೀಸ್ ಇಲ್ಲ ಸರ್, ನಾನು ಹೇಳ್ತೇನೆ ಇದೆಲ್ಲ ಮೆನ್ಷನ್ ಮಾಡಿರೋ ಕಂಟ್ರೀಸ್ ಅಲ್ಲಿ ಯಾರು ಧಾರ್ಮಿಕ ಅಲ್ಪಸಂಖ್ಯಾತರು ಮಾತಾಡ್ತಿದ್ದೀರಿ? ಇಲ್ಲ ಸರ್, ವಿ ಡೋಂಟ್ ಹ್ಯಾವ್ ಫ್ಯಾಕ್ಟ್ಸ್ ಇನ್ ಫ್ರಂಟ್ ಆಫ್ ಯು. ಇಲ್ಲ ನಾನು ಅದಕ್ಕೆ ನಾನು ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ನೀವು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಮುಸ್ಲಿಂ ಧರ್ಮ ಬಿಟ್ಟು ಬೇರೆ ಧರ್ಮಗಳು ಹೇಳಿದಾರೆ. ಇಲ್ಲ, ಹೌದು ಸರ್, ಅವರು ಧಾರ್ಮಿಕ ಅಲ್ಪಸಂಖ್ಯಾತರು. ಯಾಕಂದ್ರೆ ಅವೆಲ್ಲವೂ ಆಗ್ತಿರೋದು ಮುಸ್ಲಿಂ ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಅವರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡುವಂತಹ ಒಂದು ಪ್ರಯತ್ನ ಸಿಎ. ಓಕೆ ಸರ್, ಡಿಫರೆಂಟ್ ಅಜೆಂಡಾ. ಇಲ್ಲ, ನಿಮ್ಮ ಅಜೆಂಡಾ ಬೇರೆ. ಐ ನೋ ಫ್ರಮ್ ವೇರ್ ಯು ಆರ್ ಕಮಿಂಗ್. ಎಸ್, ಅರ್ಥ ಆಯ್ತು ಅನ್ಸುತ್ತೆ. ನೀವು ಆ ಪಕ್ಷದವರಾಗಿರ್ಬೋದು, ಗೊತ್ತಾಗೋಯ್ತು ಸ್ವಾಮಿ. ಅರ್ಥ ಸರ್, ಇವಾಗ ನಾನು ಹೇಳ್ತೇನೆ. ಇಲ್ಲ, ನನಗೆ ಅರ್ಥ ಆಗೋಯ್ತು. ನೀವು ಎಲ್ಲಿಂದ ಬರ್ತೀರಿ ಹೇಳಿದಾಗ ನಾನು ಫ್ಯಾಕ್ಟ್ಸ್ ಹೇಳಿದಾಗ ಅಲ್ಲ ಅಂತಿದ್ದೀನಿ. ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ. ನಾನು ಪಕ್ಷ, ನೀವು ನನ್ನ ಪಕ್ಷಕ್ಕೆ ಸೇರಿಸ್ಬಿಟ್ರೆ ನೀವು ಹೇಳ್ತಿರೋದು ಅಷ್ಟೇ, ನಾನು ಕೇಳಬಾರ್ದಾ? ಕೇಳೋರ್ಗೆ ಗೊತ್ತಾಗ್ಬಿಟ್ಟಿದೆ ಯಾವ ಪಕ್ಷ. ಆಯ್ತು, ಆಮೇಲೆ ನಾನು ಜನರ ಪಕ್ಷ, ನೀವು ಒಂದು ಪಕ್ಷ. ಇಲ್ಲ ಸರ್, ಸಾರಿ, ಇಲ್ಲ. ನಾನು ಈ ದೇಶದ ಪ್ರಜೆಯಾಗಿ, ನಾನು ಜನರ ಪಕ್ಷ, ಜನದ ಪ್ರಜೆ, ಜನರ ಮುಂದೆ ಹೇಳ್ತಾ ಇದ್ದೀನಿ. ನೀವು ಒಂದು ಪಕ್ಷ. ಇಲ್ಲ ಸರ್, ಐ ನೋ. ಏನೋ ಸರ್, ಈಗ ನಿಮ್ಮನ್ನು ಸಿಎ ವಿಚಾರದಲ್ಲಿ ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಅರ್ಧ ಓದಿರ್ತೀರಿ. ಇಲ್ಲ ಸರ್, ಫುಲ್ ಓದಿದ್ದೀನಿ, ಡ್ರಾಫ್ಟ್ ಓದ್ ಸರ್. ನಾನು ಸಿಎ ಪರವಾಗಿ ಕಾರ್ಯಕ್ರಮ ಮಾಡಿದ್ದೀನಿ. ಮಿಸ್ಇನ್ಫಾರ್ಮ್ಡ್. ಇಲ್ಲ ಸರ್, ಯು ಆರ್ ಮಿಸ್ಇನ್ಫಾರ್ಮ್ಡ್. ಐ ಆಮ್ ನಾಟ್. ಯು ಆರ್ ಮಿಸ್ಇನ್ಫಾರ್ಮ್ಡ್. Yes, I am not. Yes. Yes sir. ನಾನು ಬಡವ, ನೊಂದಿದ್ದೇನೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ತಪ್ಪು ರೀ, ತಪ್ಪು ಕೂಗ್ಬಾರ್ದು. ಬಟ್ ನೀವೇನು ಮಾತಾಡ್ಲಿಲ್ಲ, ಕೂಗಿಲ್ಲ ರೀ ಅವರು. ಸರ್, ರಿಪೋರ್ಟ್ ಬಂತು, ಸುಮ್ಮನೆ ಗವರ್ನಮೆಂಟ್ ಅರೆಸ್ಟ್ ಮಾಡಿ. ನೋಡಿ, ಈ ದೇಶದಲ್ಲಿ ನಿಮ್ಮ ಪಕ್ಷದವ್ರು ಇದಾರಲ್ಲ, ಅವ್ರಿಗೆ ನನ್ನ ಪಕ್ಷ ಕೆಲವರು ಕ್ಲಿಯರ್, ವಿ ಆರ್ ಕ್ಲಿಯರ್. ಓಕೆ, ಕೆಲವ್ರಿಗೆ ಈ ಆಳೋ ಪಕ್ಷದವ್ರಿಗೆ ಏನು ಕೇಳಿಸ್ಕೋಬೇಕು ಅಷ್ಟನ್ನ ಮಾತ್ರ ಕೇಳಿಸ್ಕೊಳ್ಳೋದು ಭಾಳ ವೆರಿ ಕ್ಲಿಯರ್. ಐ ಆಮ್. ನಿಮಗೂ ಗೊತ್ತಾಯ್ತು, ನಮಗೂ ಗೊತ್ತಾಯ್ತು. ಬಹುಶಃ ನಿಮ್ಮ ಚಾನಲ್ ನೋಡ್ತಿರೋರು ಗೊತ್ತಿರುತ್ತೆ ಏನಂತ ಸರ್. ಮತ್ತೆ ನೀವು ಯಾವ ಪಕ್ಷದವರು? ನನ್ನ ಚಾನಲ್ ನೀವು ಈಗಲೇ ಓಪನ್ ಮಾಡಿದ್ರೆ ನಾನು ಯಾವ ಪಕ್ಷ ಅಂತ ಹೇಳ್ಬೋದು. ಓಕೆ, no, you are well informed. You can't corner me like this. Sir, I am not cornering you. Sorry, sir. No. You are talking like those fellows who corner me. No. I'm very clear. I'm just asking. I'm also just telling you. I'm answering you. Sir, I'm answering you. ನೀವು ಪಾಕಿಸ್ತಾನ ಜಿಂದಾಬಾದ್ ಕೂಗಿದಾಗ ಯಾಕೆ ಮಾತಾಡಲಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಂದು. ಯಾಕೆ ಮಾತಾಡಲಿಲ್ಲ? ತಿರುಚೋರ್ ಜೊತೆ ಏನು ಮಾತಾಡೋದು? ಸರ್, FSL ರಿಪೋರ್ಟ್ ಬಂದು ಸರ್ಕಾರ ಸರ್ ಬಂದು ಅರೆಸ್ಟ್ ಮಾಡಿ. ನಿಮ್ಮವ್ರಗಳ ಕತೆ ಗೊತ್ತಿಲ್ವೇನ್ರಿ ನಿಮ್ಗೆ? ನಿಮ್ಗೆ ಇದೇ ದೊಡ್ಡದ್ರಿ ನಿಮಗೆ. ಸರ್, ಇವಾಗ ನಿಮಗೆ ಮುಸ್ಲಿಮು, ಪಾಕಿಸ್ತಾನ ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ರೆ ಹೇಳಿ ನನಗೆ. ಇದೆ ಸರ್, ಅಭಿವೃದ್ಧಿ ಏನು ಇಲ್ಲ. ಈಗ ಫಸ್ಟ್ ಆಫ್ ಆಲ್ ನಾನೊಬ್ಬ ಪತ್ರಕರ್ತ. ನೀವು ಪತ್ರಕರ್ತ ಅಲ್ಲ. ಹೆಂಗೆ ಸರ್ ಅದು? ನೀವು ಕೇಳೋ ಪ್ರಶ್ನೆ ಮಾಡಿದ ತಕ್ಷಣ ನಾನು ಪತ್ರಕರ್ತ ಅಲ್ಲ ಪ್ರಶ್ನೆ ಮಾಡಿದ್ರೆ ನೀವು ಪ್ರಶ್ನೆಗಳ ಇಂಟೆನ್ಷನ್ ಅರ್ಥ ಆಗೋಯ್ತು. ಸರ್, ನೀವು ಹೇಳಿದ್ದನ್ನೇ ಸರಿ ಅಂತ ನಾನು ಒಪ್ಪಿಕೊಂಡ್ರೆ ಮಾತ್ರ. ಹಂಗಲ್ಲ, ನಾನು ಹೇಳಿದ್ ಸರಿ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಇಲ್ ಇನ್ಫಾರ್ಮ್ಡ್ ಆರ್ ಯು ಆರ್ ಟ್ರೈಂಗ್ ಟು ಇದನ್ನು ತಿರುಚಿಬಿಟ್ಟು ಪ್ರಶ್ನೆ ಕೇಳ್ತಿದ್ರಿ, ಅದಕ್ಕೆ ಉತ್ತರ ಎಲ್ಲ ಕೊಡಬಾರ್ದು. ಇಲ್ಲ ಸರ್, ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ, ನೀವು ಅದನ್ನು ತಿರುಚಿದಂತೆ ನಿಮ್ಗೆ ಕಾಣ್ತಾ ಇದೆ. ಸರಿ, ಫ್ಯಾಕ್ಟ್ ಅಲ್ಲ. ಈಗಲೂ ಅದಕ್ಕೆ ಅಲ್ಲಲ್ಲ, ನಾನು ಈಗಲೂ ನೀವು ಬದ್ಧರಾಗಿರಿ, ನಾನು ಬದ್ಧರಾಗಿರ್ತೀನಿ. ಅಲ್ಪಸಂಖ್ಯಾತರು ಯಾವ ರಾಷ್ಟ್ರಗಳಲ್ಲಿ ಮೆನ್ಷನ್ ಮಾಡಿದ್ರು ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಿದ್ದಾರೆ 2014ಕ್ಕೆ ಮುಂಚೆ ಅವ್ರು ಇಲ್ಲಿದ್ರೆ ಅವರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡುವಂತಹ ಒಂದು ಕಾಯ್ದೆ ಅಲ್ಲ ಅಣ್ಣ. ತಪ್ಪೇ ತಿಳ್ಕೊಂಡಿದ್ಯಾ ಅಣ್ಣ ನೀನು? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲ ಅಣ್ಣ, ಸಿಎಎ ಒಪ್ಕೊಳಕ್ಕಾಗಲ್ಲ ಅಣ್ಣ. ಅದರಲ್ಲಿ ಕೆಲವು ಧರ್ಮಗಳು ಮಾತ್ರ ಹೇಳಿದ್ದಾರೆ, ಮನುಷ್ಯರ ಬಗ್ಗೆ ಮಾತಾಡಿಲ್ಲ. ಧರ್ಮ ಹೇಳೋದು ಅದು ಒಪ್ಕೊಳಕ್ಕಾಗಲ್ಲ ಅಣ್ಣ.